शिवानी और आप देख रहे हैं बीजापुर एक्सप्रेस। चलते हैं खबरों की ओर। समाज ಒಗ್ಗೂಡಿದಾಗ ಇದನ್ನ ರಾಜಕೀಯ ಪಕ್ಷ ಉಚ್ಚಾಟಿತ ಮಾಡ್ತಾರೆ 6 ವರ್ಷದ ಉಚ್ಚಾಟನೆ ಮಾಡ್ಕೊಂಡು ನಮ್ಮವರು ಹೇಳಿ ಕಳಿಸ್ತಾರೆ. ಇದು 3ನೇ ಸಲ 3 ಸಲದ ಉಚ್ಚಾಟನೆ 6 ವರ್ಷ ಅಂದ್ರೆ 18 ವರ್ಷ ನಾನು ಬಿಜೆಪಿಗೆ ತಗೋಬಾರ್ದಾರಪ್ಪ. ಈಗ ನೋಡ್ರಿ 2 ತಿಂಗಳು ಮತ್ತೆ ತಗೋತಾರೆ. ಏನ್ ಮಾಡೋರು? ಸೂಚನೆ ಸಿಕ್ಕಿದ ಗೌಡ್ರು ಸೂಚನೆ ಇಲ್ಲ. ಹಂಗೈತಿ ನಮ್ಮ ಶಕ್ತಿ ಇಟ್ಕೊಂಡ್ರೆ ಅಂದ್ರೆ ತಾಕತ್ತಿತ್ತಂದ್ರೆ ಯಾರು ಆದರೂ ಸುಮ್ಮನೆ ಪಾಪ ಆಗ್ತಾರೆ. ಇಲ್ಲಾಂದ್ರೆ ಸುಮ್ಮನೆ ಪಾಯಿಂಟ್ ಮಾಡಿದ್ರೆ ಅಪ್ಪಾಜಿ ಅನ್ಬೇಕು ಹೋಗ್ತಾರೆ. ಸರ್ ಟೀಮ್ ಕೂಡ ಧೋರಣೆ ಕೊಟ್ಟಿದ್ದೀವಿ. ಜಟಿಲ್ ಆಗೋದೇ. ಮೋದಿಯವ್ರು ಏನು ಹೇಳ್ತಾರ? ನಾ ಖಾವಂಗ ನಾ ಕೆಲವಂಗ ಅಂತ ಹೇಳ್ತಾರೆ. ಅಲ್ಲಿ 3 ಹೇಳ್ತಾರೆ. ವಂಶಾಡಳಿತ ನಾನು ಒಪ್ಪೋದಿಲ್ಲ, ಭ್ರಷ್ಟಾಚಾರವೂ ಒಪ್ಪೋದಿಲ್ಲ. ವಂಶಾಡಳಿತ ಅಂದ್ರೆ ಯಡಿಯೂರಪ್ಪ, ಭ್ರಷ್ಟಾಚಾರ ಅಂದ್ರೆ ಯಡಿಯೂರಪ್ಪ. ಇದನ್ನೇ ನಾವು ಪ್ರಧಾನಮಂತ್ರಿಗಳಿಗೆ ಕೇಳಕತ್ತೀವಿ. ನಾವು ಚಲೋ ನಾನು ಹಾಕೈತಿ ಒಬ್ಬ ಕಾರ್ಯಕರ್ತಿದ್ದೀನಿ. ಯಾಕೆ ಕೇಳಬಾರ್ದು? ಪಾರ್ಟಿ ಕಾರ್ಯಕರ್ತರಿಗೆ ಎಲ್ಲ ಏನೋ ನೀವು ತಪ್ಪು ಮಾಡಿದ್ರೆ ಚಲೋ ಹಾಕಿ ನಮ್ಗೆ ಹೇಳಿ ನಾನು ಕೇಳ್ತೀನಿ. ಮೋದಿಯಲ್ಲಿ ನೀವೇ ಹೇಳ್ಯಾರಲ್ರಿ ವಂಶವಾದ ನಮ್ಮ ಪಾರ್ಟಿಯಾಗಿಲ್ಲತ್ತೀರಿ. ಭ್ರಷ್ಟಾಚಾರ ನಾನು ಕಾಂಟ್ಯಾಕ್ಟ್ ಮಾಡ್ಬೇಕು. ಈಗ ಅದು ಹೋದಾರಪ್ಪ ಇಬ್ರು ಕೊಡ್ಬೇಕಾದ್ರೆ ತಂದು ಕರೋನಾದಾಗ ಹೋಗಿದ್ದಾರೆ. ಇಲ್ಲ ಕರೋನಾದಾಗ ಎಷ್ಟು ಹೊಡೆದಿರಿ, ನಿಮ್ಮ ಮನೆಗೆ ಎಷ್ಟು ವೋಟಿಂಗ್ ಮಿಷಿನ್ ಇಟ್ಟಿದ್ರಿ, 500 ರೂಪಾಯಿ ಒಂದು 30 ರೂಪಾಯಿ ಯಾವ್ದಾರ ಒಂದು ಕಾಂಟ್ರಾಕ್ಟರ್ 500 ರೂಪಾಯಿ ಕಡಿಮೆ ಬರ್ತಂದ್ರೆ ಅವ್ನು ಕಂಡಲ್ದಾಗ ಆ 500 ತಂದು ಕೊಟ್ಟ ಮ್ಯಾಗನೇ ಅವ್ನು ಶುದ್ಧ. ಅದು ಸಾಕ್ಷಿ ಅದಾವ. ಮತ್ತೇನೇನು ಬರ್ತೀರಿ? ಅದಕ್ಕೆ ಇವ್ನು ರಾಜ್ಯಾಧ್ಯಕ್ಷ ಮಾಡಬಾರತ್ತ ನಮ್ಮೆಲ್ಲ ಒಕ್ಕಲಿನ ಆಗ್ರಹ ಐತಿ. ಈಗ ಕನ್ವಿನ್ಸ್ ಆಗ ಮನೆ ಅವಾಗ ನಾ ಹೇಳೋದಲ್ಲ ಒಬ್ಬರೇ ಎಲ್ಲಿ ಹೇಳಿನಿ. ಅಮಿತ್ ಶಾ ಅವರೇ ಹೇಳ ಇಲ್ಲ ಯತ್ನಾಳ ಹೊರಗೆ ಹಾಕಿತ್ತು. ಇದು ಬ್ಲಂಡರ್ ಅವತ್ತು ಹಾಕಿರ್ತಾರೆ. ನಾವು ಬ್ಲಂಡರ್ ಮಾಡಿದ್ವಿ, ಯತ್ನಾಳ ಹೊರಗೆ ಹಾಕಬಾರ್ದು. ಎಲ್ಲ ರಿಪೋರ್ಟ್ ಬರ್ತಾವು. ಹೀಗಾಗಿ ಈ ಅಧ್ಯಕ್ಷರು ಮುಂದುವರಿದಿಲ್ಲ ಅನ್ನೋಂಥ ಸಂಕೇತಗಳು ಭಾಳ ಸ್ಪಷ್ಟ. ಅಷ್ಟೇ ಗಟ್ಟಿಯಾಗಿ ಸಂಕೇತ ಯತ್ನಾಳ ಹಾಕೋದು ಅಷ್ಟೇ ಗಟ್ಟಿ. ರಾಮ್ಲೂರ್ ಮಾತಾಡಿದ್ದಾರೆ. ನಿಮ್ಗೆ ಯಾವ ರೀತಿ ಜನಾರ್ದನ ನಾವು ಅದೇ ರೀತಿ ಯತ್ನಾಳ್ ಅವರು ಸೇರಿದಂತೆ ಅನೇಕರಿಗೆ ನಿಮಾವಳಿ ಕೂಡ ಬರಬೇಕಾಗಿದೆ. ಅವರು ಸಂಘಟನೆ ಕರ್ಕೊಳ್ತಿದೆ ಅಂತ ಹೇಳಿ ನಾವು ವಿಜೇಂದ್ರನ ಬಿಟ್ಟು ಮಾತಾಡ್ತೀವಿ. ನೋ ಕಾಂಪ್ರಮೈಸ್ ವಿತ್ ವಿಜೇಂದ್ರ ಆ್ಯಂಡ್ ಹೀಸ್ ಪೂಜ್ಯ ತಂದೆ. ಈಗ ದಾವಣಗೆರೆಯಲ್ಲಿ ಹುಟ್ಟುಹಬ್ಬ ಆಚರಣೆಗೆ ದೂರು ಕೊಟ್ಟಿದ್ದಾರೆ. ಯಾರು ಹುಟ್ಟೊಬ್ಬರೇ? ದಾವಣಗೆರೆಯಲ್ಲಿ ಸಿದ್ದೇಶ್ವರ ಅವ್ರದ್ದು ಹುಟ್ಟುಹಬ್ಬ ಆಚರಿಸ್ತಿದ್ದಾರೆ. ಆ ವೇಳೆಯಲ್ಲಿ ನೇರವಾಗಿ ಆರೋಪ ಮಾಡಿದ್ದಾರೆ. ಸಂಬಂಧಪಟ್ಟಂಗೆ ಅವರು ಟೀಮಿಗೆ ದೂರು ಕೊಟ್ಟಿದ್ದಾರೆ. ಶಾಮನೂರು ಇಲೆಕ್ಷನ್ ಮಾಡ್ಯಾರ. ಕಾಂಗ್ರೆಸ್ ಎಮ್ ಎಲ್ ಎನೇ ಹೇಳ್ಯಾರಲ್ರಿ ಅವ್ರು. ಯಾರು ಇದ್ರವ್ರು? ನಮ್ಮ ಜೆ.ಎಚ್. ಪಾಟೀಲ್ ಮತಕ್ಷೇತ್ರದವ್ರು ಯಾರು? ಚೆನ್ನಾಗಿ ಶಿವಗಂಗನೇ ಹೇಳಲ್ಲ. ಪ್ರೂಫ್ ಕೊಡ್ತೀನಪ್ಪ. ಬೇಕಾದ್ರೆ ನಾನು ಇದಕ್ಕೆ ಅಲ್ಲಿ ಧರ್ಮಸ್ಥಳ ಮಂಜುನಾಥ ಮುಂದೆ ಬಂದು ಹಾನಿ ಮಾಡ್ತೀನಿ ಅಂತ. ಮತ್ತು ಅದಕ್ಕೆ ಏನಾರು ಅನ್ಬೇಕಲ್ಲ. ಅವಾಗ ಇಲ್ಲ ನಾವು ಮಾಡಿಲ್ಲಪ್ಪ ನಡಿ ಧರ್ಮಸ್ಥಳಕ್ಕೆ ವಿಜೇಂದ್ರ ಜಿ ಅವ್ರು ಕರ್ಕೊಂಡು ಹೋಗ್ಬೇಕಾಗಿತ್ತು. ಇಲ್ಲ ಅಂದ್ರೆ ಪಕ್ಷ ವಿರೋಧ ಮಾಡ್ಯಾರ. ಶಾಮನೂರು ಮನೆಗೆ ಇರ್ತಾರೆ ದಿನ ಮುಂಜಾನೆ ಹತ್ಕೊಳ್ಳಂತ. ಇಲ್ಲಿ ದಿನ ಮುಂಜಾನೆ ಶಾಮನೂರು ಮನೆಯಾಗ ದಾವಣಗೆರೆ ಕಡೆ ಅವರು ಇರ್ತಾರೆ. ಅಲ್ಲಿ ಬಿದರ್ನಾಗ ಕಂಡ್ರೆ ಮನೆಯಾಗ ಇರ್ತಾರೆ. ಬಿಜೆಪಿ ಉದ್ಧಾರ ಆಗೋದೇನು? ಈಶ್ವರ್ ಖಂಡ್ರೆ ಹೆಂಗೆ ಡೈರೆಕ್ಷನ್ ಕೊಡ್ತಾನ ಅಲ್ಲಿ ಬಿಜೆಪಿ ನಡೀತದೆ. ಇಲ್ಲಿ ಶಾಮನೂರು ಹೆಂಗೆ ಡೈರೆಕ್ಷನ್ ಕೊಡ್ತಾನ ಹಂಗ ಮತ್ತೆ ಕರ್ನಾಟಕದ ಬಿಜೆಪಿ ಇದೆ. ಇಲ್ಲಿ ನಮ್ಮ ಬಿಜಾಪುರ ಬಾಳ್ಕೋಟ ನಾಟಕ ಕಂಪನಿ ಬಂದ್ ಐತಿ. ಇಲ್ಲಿ ಆದ್ರೂ ಮಾಡ್ತಿದ್ವಿ ಎಲ್ಲ ಸಂಖ್ಯಾ ಬಾಳ ತಗೊಂಡು ಭೂಮಿ ಪೂಜೆ ಮಾಡ್ಲಿಕ್ಕೆ ನಾವು ಅಕ್ರಮ ಬಾಂಗ್ಲಾದೇಶದ್ದು ವಕಫ್ ಮಾದರಿಯಲ್ಲೇ ಹೋರಾಟ ಮಾಡಬೇಕಂತ ಮಾಡಿದ್ವಿ. ಬಟ್ ಅದು ಅಷ್ಟು ಸಕ್ಸಸ್ ಕಾಣ್ತಾ ಇಲ್ಲ. ಅದನ್ನ ನೀವೇ ನೋಡ್ರಿ. ನಾವು ವಕಫ್ ಬಿಟ್ಟು ಡಾಕ್ಯುಮೆಂಟ್ಸ್ ಕೊಟ್ಟಿದ್ವಿ. ಇವಾಗ ಬಿಜಾಪುರದಾಗ ಆಗಿದ್ದು ಒಂದು ಉದಾಹರಣೆ ಅಲ್ಲ, ಈ ದೇಶದಲ್ಲಿ ಆಗೈತೆ. ಇವಾಗ ನಾವು ಇದಕ್ಕೆ ಹೋಗಿದ್ದೀವಲ್ಲ ದಿಲ್ಲಿಗೆ, ಇವನ್ ಜಾಯಿಂಟ್ ಸೆಕ್ರೆಟರಿ IAS ಲೆವೆಲ್ ಅಧಿಕಾರಿಗಳು ಹೇಳಿದ್ರು ನಾವು ಹೋದಾಗ ಹಿಂಗ ಇದು ವಕಫದು ಎಷ್ಟು ಕರಾಳ ಐತೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಅಲ್ಲಿ ಮುಸ್ಲಿಮರಿಗೆ ಜೊತೆ ಹೊಡೆದಾರು ಯಾರನ್ನೂ ಬಿಟ್ಟಿಲ್ಲ. ನಾವು ಇದಕ್ಕೆ ಹೋಗಿದ್ವಲ್ಲ, ಒಂದು ಯಾವ್ದು ಹಳ್ಳಿಗೆ ಹೋಗಿದ್ವಿ ಹೆಸರು 1500 ಎಕರೆ ಮುಸ್ಲಿಮರು ಸಹಿತ ವಕಫ್ ಮಾಡಿ ಅವರು ಬಂದಿದ್ರು. ಮುಸ್ಲಿಮರು ನಮ್ಮ ಜಮೀನು ಹೊಡೆದಂತ. ಅದು ಅಷ್ಟು ನಾವು ಅಥೆಂಟಿಕೇಟ್ ಮಾಡಿದ್ದೀವಿ. ಈಗ ಅವ್ರೇನೋ ಮಾಡ್ಲಕತ್ತ ಹೋರಾಟ ಮಾಡಲಿ ಸಂದರ್ಭ ಅಂದ್ರೆ ಇದು ರೋಹಿಂಗ್ಯಾ ಮತ್ತು ಬಾಂಗ್ಲಾದೇಶನ ಈ ದೇಶದಿಂದ ಹೊರಗೆ ಹಾಕಿದ್ರು. ಅದರಲ್ಲೇ ಯಾರು ಹೋರಾಜಿಲ್ಲ.
ಕರ್ನಾಟಕ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಅಂಥವ್ರು ಯಾರು ಅದಾರ ಅಲ್ಲಿ ಯಾದಿ ಮಾಡಿ ಹೊರಗೆ ಹಾಕಬೇಕು. ಬಂದನ ಎಲ್ಲ ಹಿಂದೂಗಳ ಪರವಾಗಿದ್ರೆ ಎಲ್ಲರೂ ಬಾಯಿ. ಸರ್, ಈಗ ಧರ್ಮಸ್ಥಳದಲ್ಲಿ ಅನೇಕ ಹತ್ಯೆಗಳಾಗಿದ್ದಾವೆ, ಅದಕ್ಕೆ ವಿಶೇಷವಾದ ಹತ್ಯೆ ಆಗಿದ್ದಾವೆ. ಈಗ ರಾಜ್ಯ ಸರ್ಕಾರ SIT ಮಾಡಿ ರಚನೆ ಮಾಡಿ ತನಿಖೆಗೆ ಆದೇಶಿಸಿದೆ. ಅದಕ್ಕೆ ಇವಾಗ ಏನು ಮಾಡ್ಯಾರ ತನಿಖೆ ಮಾಡಲಿಲ್ಲ. ಅದಕ್ಕೂ ನಾವು ತಕರಾರು ಮಾಡಿದ್ವಿ. ಸುಮ್ಮನೆ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವ್ರನ್ನ ಇಲ್ಲ, ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವ್ರನ್ನ ಅಪಮಾನ ಮಾಡಬೇಕು, ಅವ್ನ ಹಸೆ ಮಾಡಬೇಕು ಅನ್ನೋದಿದ್ರೆ ಅದಕ್ಕೆ ನಾವು ಹೊರಟಿದ್ವಿ. ಏನು ಸತ್ಯ ಇದು ಹೊರಗೆ ಬಂದು ಯಾವುದೇ ಒಂದು ವ್ಯಕ್ತಿನ ಅಥವಾ ಒಂದು ದೇವಸ್ಥಾನ ಟಾರ್ಗೆಟ್ ಮಾಡುವುದು ಅಂತದ್ದು ಇದ್ದರೆ ಅದನ್ನು ನಾವು ಒಪ್ಪಲಿಕ್ಕೆ ಯಾಕಂದ್ರೆ ಸನಾತನ ಧರ್ಮ, ಜೈನ ಧರ್ಮ ಇವುಗಳನ್ನು ಟಾರ್ಗೆಟ್ ದೇಶದಲ್ಲಿ ಮಾಡೋದು ಕೆಲವೊಂದು ಗುಂಪಲ್ಲ. ಅದಕ್ಕೆ ಸುಮ್ಮನೆ ಧರ್ಮಾಧಿಕಾರಿಗಳನ್ನು ಮಧ್ಯೆ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಒಪ್ಪುವುದಿಲ್ಲ. ಯಾವುದೇ ರೀತಿ ಅವರಿಗೆ ತೊಂದರೆ ಆಗೋ ರೀತಿ ಇದರವರು ಅದ್ರಾಗ ಪಾತ್ರ ಇಲ್ಲ.